ಹೌದು, ನಿಮ್ಮೆಲ್ಲರನ್ನೂ ಒಂದು ಮಾಡಿದರೆ ನನಗೇನು ಸಿಗತ್ತೆ? ನಿಮ್ಮಣ್ಣ, ನಿಮ್ಮಪ್ಪ, ನಿನ್ನ ತಮ್ಮ ಇವರೆಲ್ಲರೂ ನನಗೆ ಮಾಡಿದ ಅವಮಾನ, ಬಿಸ್ನೆಸ್ ಅಲ್ಲ ಅದು ಲಾಸು, ಎಲ್ಲ ವಾಪಸ್ ಬಂದ್ಬಿಡುತ್ತಾ? ಇದರಿಂದ ನಿಮಗೆ ಅನುಕೂಲ ಆಗತ್ತೆ ವಿನಃ ನನಗೆ ಯಾವ ರೀತಿಯಿಂದನೂ ಅನುಕೂಲ ಆಗಲ್ಲ. ಚೆನ್ನಾಗಿದೆ ನೀನು ಹೇಳೋದು. ಬೇರೆಯವ್ರ ಕುಟುಂಬದ ನೋವಲ್ಲಿ ನೀವುಗಳು ಸಂತೋಷ ಪಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಎಲ್ಲಿ ಬಿಡ್ತೀಯ ಬುದ್ಧಿ? ಎಷ್ಟೇ ಆಗಲಿ ನೀನು ಆ ಸೂರ್ಯನ ಮಗಳು ತಾನೆ. ನೀನು ಹೇಗೆ ನನ್ನ ಮಗನ ನನ್ನಿಂದ ದೂರ ಮಾಡಿದೆಯೋ ಹಾಗೆ ನಿನ್ನನ್ನು ನನ್ನ ಮಗನಿಂದ ದೂರ ಮಾಡಿ ನಿನ್ನ ಮತ್ತೆ ಸೂರ್ಯನ ಮನೆಗೆ ಕಳಿಸ್ತೇನೆ. ಅಷ್ಟೇ ಅಲ್ಲ, ನನ್ನ ಮಗಳ ಮದುವೆ ನಡೆಯುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಆ ಮದುವೆ ನಡೆಯೋದಕ್ಕೆ ನಾನು ಬಿಡಲ್ಲ. ಈ ಮದುವೆ ನಡೆಯಲ್ಲ. ಇನ್ನೊಂದು ಕ್ಷಣ ಇಲ್ಲಿ ನಿಲ್ದೆ ಹೊರಟೋಗೋ, ಇಲ್ಲ ಅಂದ್ರೆ ಸೆಕ್ಯೂರಿಟಿಯನ್ನು ಕರೆಸಿ ನಿನ್ನ ಆಚೆ ಕಳಿಸ್ಬೇಕಾಗತ್ತೆ. ಏನ್ ನಗ್ತಾ ಇದೀಯಾ? ಮದುವೆ ನಿಲ್ಸೋದಕ್ಕೊಂದು ಐಡಿಯಾ ಕೊಡು. ನಿಮ್ಮ ಸೊಸೆನೇ ಐಡಿಯಾ ಕೊಟ್ಟು ಹೋಗ್ತಿದ್ದಾಳಲ್ವಾ ಸರ್, ಇನ್ನಾನೇನು ಐಡಿಯಾ ಕೊಡೋದು? ವಾಟ್? ಎಸ್, ನಿಮ್ಮ ಮಗಳ ಮದುವೆನ ನಿಲ್ಸೋದಕ್ಕೆ ನಿಮ್ಮ ಸೊಸೆನೇ ಐಡಿಯಾ ಕೊಟ್ಟು ಹೋಗ್ತಿದ್ದಾಳೆ. ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ.